ಜಾತಿ ಸಂಘರ್ಷದ ಬೆನ್ನಲ್ಲೇ ದಲಿತ ಸಚಿವರ ಸಭೆ ನಡೀತಾ ಇದೆ. ಸಚಿವ KH ಮುನಿಯಪ್ಪ ಅವರನ್ನ ಭೇಟಿ ಮಾಡಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ. ಬಹಳಷ್ಟು ಕುತೂಹಲ ಮೂಡಿಸ್ತಾ ಇದೆ ಈ ಮೀಟಿಂಗ್. ಜಾತಿ ಸಂಘರ್ಷದ ಬೆನ್ನಲ್ಲೇ ದಲಿತ ಸಚಿವರ ಸಭೆ ಕುತೂಹಲ ಮೂಡಿಸ್ತಾ ಇದೆ. KH ಮುನಿಯಪ್ಪ ಅವರನ್ನ ಭೇಟಿ ಮಾಡಿದ್ದಾರೆ ಸತೀಶ್ ಜಾರಕಿಹೊಳಿ. KH ಮುನಿಯಪ್ಪ ಅವರ ನಿವಾಸದಲ್ಲಿ ಸಚಿವರ ಮಾತುಕತೆ ತೀವ್ರ ಕುತೂಹಲ ಮೂಡಿಸ್ತಾ ಇದೆ. ವರದಿಗೆ DK ಶಿವಕುಮಾರ್, SS ಮಲ್ಲಿಕಾರ್ಜುನ್, ಶಿವಾನಂದ ಪಾಟೀಲ್ ಅವರೆಲ್ಲರೂ ಕೂಡ ವಿರೋಧ ವ್ಯಕ್ತಪಡಿಸಿದ್ರು. ಅಂದ್ರೆ ಪ್ರಬಲ ಸಮುದಾಯದ ನಾಯಕರು ವಿರೋಧ ವ್ಯಕ್ತಪಡಿಸಿದ್ರು. ಈ ಹಿನ್ನೆಲೆಯಲ್ಲಿ ನಡೀತಾ ಇರುವಂತಹ ಚರ್ಚೆ ಅಂತ ಹೇಳಲಾಗ್ತಾ ಇದೆ. ದಲಿತ ಸಮುದಾಯದ ನಾಯಕರೆಲ್ಲರೂ ಕೂಡ ಒಟ್ಟಾಗಿ ಚರ್ಚೆಯಲ್ಲಿ ತೊಡಗಿದ್ದಾರೆ. ಜಾತಿ ಗಣತಿಗೆ ಸಂಬಂಧಪಟ್ಟಂತೆ ಹಿಂದೆಯೂ ಕೂಡ ಇದನ್ನ ಮಂಡನೆ ಮಾಡೋದಕ್ಕಿಂತ ಮುಂಚೆ ಅಥವಾ ಈ ರಿಪೋರ್ಟ್ ಓಪನ್ ಮಾಡೋಕ್ಕಿಂತ ಮುಂಚೆ ದಲಿತ ನಾಯಕರು ಸಭೆ ಮಾಡ್ತೀವಿ ಅನ್ನೋದಕ್ಕೆ ಹೈಕಮಾಂಡ್ ಬ್ರೇಕ್ ಹಾಕಿತ್ತು ಅದಕ್ಕೆ. ಬಟ್ ಈಗ ಈ ಒಂದು ಮೀಟಿಂಗ್ ಬಹಳ ಕುತೂಹಲ ಮೂಡಿಸ್ತಾ ಇದೆ. ಏನೆಲ್ಲ ಚರ್ಚೆ ಮಾಡ್ತಾ ಇರ್ಬೋದು ಈಗ ಹೇಳಿ ಕೇಳಿ. ಗಣತಿಯಲ್ಲಿ ಈ ಜಾತಿ ಜನಗಣತಿ ಅಂತ ಏನು ಹೇಳ್ತಾ ಇದ್ದಾರೆ, ಆರ್ಥಿಕ ಸಾಮಾಜಿಕವಾದಂತಹ ಒಂದು ಸಮೀಕ್ಷೆ ಅಂತ, ಈ ಸಮುದಾಯದವರೇ ಆ ಸಮುದಾಯದ ನಂಬರ್ಸ್ ಜಾಸ್ತಿ ಇರುವಂಥದ್ದು. ಸೊ ಯಥಾವತ್ತಾಗಿರುವ ಶಿಫಾರಸನ್ನ ನೀವು ಜಾರಿಗೆ ತನ್ನಿ ಅಂತಲೋ ಅಥವಾ ಈಗ ವಿರೋಧಗಳು ವ್ಯಕ್ತವಾಗ್ತಾ ಇದೆಯಲ್ಲ ಅದಕ್ಕೆ ಏನು ಮಾಡೋದು ಅಂತಲೋ ಇಂಥದ್ದೇನೋ ಒಂದು ಚರ್ಚೆ ಆಗಿರುತ್ತೆ. KH ಮುನಿಯಪ್ಪ ಅವರ ನಿವಾಸದಲ್ಲಿ ನಾಯಕರುಗಳೆಲ್ಲರೂ ಕೂಡ ಭೇಟಿಯಾಗಿದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ ಇದ್ದಾರೆ, KH ಮುನಿಯಪ್ಪ ಅವ್ರನ್ನ ಗಮನಿಸ್ತಾ ಇದ್ದೀರಿ. ಹೀಗೆ ಇನ್ನೂ ಆ ಸಮುದಾಯಕ್ಕೆ ಸಂಬಂಧಪಟ್ಟಂತಹ ಅವರ ಬೆಂಬಲಿಗರು ನಾಯಕರುಗಳೆಲ್ಲರೂ ಒಟ್ಟಾಗಿ ಸುತ್ತುವರೆದಿದ್ದಾರೆ. ಕುತೂಹಲ ಮೂಡಿಸ್ತಾ ಇರುವಂಥದ್ದು ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡ್ತಾ ಇದ್ದಾರೆ. ಇರುವಂತಹ ಶಿಫಾರಸನ್ನು ಯಥಾವತ್ತಾಗಿ ಮಾಡಿ ಅಂತಲೋ ಅಥವಾ ಅದನ್ನು ಹೊರತುಪಡಿಸಿ ಬೇರೆ ಏನಾದರೂ ಬೇಡಿಕೆ ಇದೆಯೋ ಇವ್ರದ್ದು, ಯಾವ ವಿಚಾರಕ್ಕೆ ಚರ್ಚೆ ಮಾಡ್ತಾ ಇದ್ದಾರೆ. ಪ್ರಬಲ ಸಮುದಾಯಗಳು ಇದನ್ನು ಬೇಡ ಅಂತ ಒಕ್ಕೊರಲಿನಿಂದ ಹೇಳ್ತಾ ಇದ್ದಾವೆ. ಕ್ಯಾಬಿನೆಟ್ನಲ್ಲೂ ನಿನ್ನೆ ಚರ್ಚೆ ಆಗಿರೋದೇ. DK ಶಿವಕುಮಾರ್, ಮಲ್ಲಿಕಾರ್ಜುನ್ ಅವರು, ಶಾಮನೂರು ಶಿವಶಂಕರಪ್ಪ ಅವರ ಪುತ್ರ, ಮತ್ತು ಈಗ ಶಿವಾನಂದ ಪಾಟೀಲ್ ಇವರೆಲ್ಲರೂ ಕೂಡ ನಮ್ಮ ಸಮುದಾಯಕ್ಕೆ ನಮಗೆ ಉತ್ತರ ಕೊಡೋಕ್ಕೆ ಮುಖ ತೋರ್ಸೋಕ್ಕಾಗ್ತಾ ಇಲ್ಲ, ದಯವಿಟ್ಟು ಇದನ್ನು ರಿಜೆಕ್ಟ್ ಮಾಡಿ ಅಂತ ಇದ್ದಾರೆ. ಆ ಬೆನ್ನಲ್ಲ ಈ ಮೀಟಿಂಗ್ ಬಹಳ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಏನೆಲ್ಲ ಚರ್ಚೆ ಮಾಡ್ತಾರೆ ಹೇಳಿ ಕೇಳಿ. ಸಿದ್ದರಾಮಯ್ಯ ಅವರ ಆಪ್ತರು ಸಚಿವ ಸತೀಶ್ ಜಾರಕಿಹೊಳಿ ಅವರೆಲ್ಲರೂ ಕೂಡ. ಆಮೇಲೆ ಈಗ ನಂಬರ್ಸ್ಗಳು ಕೂಡ ಅದ್ಭುತವಾಗಿ ಬಂದಿದೆ. ಈಗ ತೋರಿಸಿದ್ದಾರೆ ಅನ್ನೋದಕ್ಕಿಂತ ಬಂದಿದೆ. ವಿ ಡೋಂಟ್ ನೋ ಅದು ಈಗ ಅವೈಜ್ಞಾನಿಕ ಅಂತ ಕೆಲವು ಸಮುದಾಯಗಳು ಹೇಳ್ತಾ ಇದ್ರು, ಇನ್ನು ಕೆಲವು ಸಮುದಾಯದವು ಇಲ್ಲ ಸರಿಯಾಗಿದೆ ಯಥಾವತ್ತಾಗಿ ಇದನ್ನೇ ಶಿಫಾರಸು ಮಾಡಿ ಜಾರಿಗೆ ತನ್ನಿ ಅಂತ ಇದ್ದಾವೆ. ಹೀಗಿರುವಾಗ ಈ ಒಂದು ಸಮುದಾಯದ ಪ್ರಮುಖರ ಮೀಟಿಂಗ್ ಏನಿದೆ ಬಹಳ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಜಾತಿ ಗಣತಿಗೆ ಇನ್ನೂ 1 ವರ್ಷ ಆಗಬಹುದು. ಜಾತಿ ಗಣತಿಗೆ ಇದು ಬಹಳ ಜಟಿಲ ಸಮಸ್ಯೆ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಇದನ್ನೇ ಬೆಳಗ್ಗೆ ನಾನು ಪ್ರಸ್ತಾಪ ಮಾಡಿದ್ದು, ಟೈಮ್ ಸಿಗ್ಬೋದು ಇವರಿಗೆ ಅಂತ. ಜಾತಿ ಗಣತಿ ಬಗ್ಗೆ ಮತ್ತಷ್ಟು ಬಹಳಷ್ಟು ಚರ್ಚೆ ಆಗಬೇಕು. ವರದಿ ಸ್ವೀಕಾರಕ್ಕೆ 10 ವರ್ಷ ತಗೊಂಡಿದ್ದೀವಿ, ರಿಸೀವ್ ಮಾಡ್ಕೊಂಡು ಅದನ್ನು ಓಪನ್ ಮಾಡೋಕ್ಕೆ. ಇನ್ನು ಅನುಷ್ಠಾನಕ್ಕೆ ಟೈಮ್ ಆಗತ್ತೆ, ಇನ್ನೂ 1 ವರ್ಷ ಬೇಕಾದರೂ ಆಗ್ಬೋದು ಅಂತ. ಅಂಕಿ ಸಂಖ್ಯೆ ಜನರೇ ಬರೆಸಿದ್ದು, ಸಹಿ ಮಾಡಿದವರೇ ವಿರೋಧ ಯಾಕೆ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. 3 ಜಿಲ್ಲೆಯಲ್ಲಿರುವ ಸಾದರ ಜನರನ್ನ ಕಡಿಮೆ ತೋರಿಸಲಾಗಿದೆ. ಅಂಕಿಅಂಶಗಳನ್ನು ಸರಿ ಮಾಡೋಕ್ಕೆ ಅವಕಾಶ ಕೊಡಬೇಕು. ಸೊ ತಿದ್ದುಪಡಿ ಆಗಬೇಕು, ಇದರಲ್ಲೂ ಕೂಡ ಕೆಲವೊಂದು ಚೇಂಜಸ್ ಆಗಬೇಕು. ಮೀಸಲಾತಿ ಹೆಚ್ಚು ಮಾಡೋದು ಈಗ ಅಸಾಧ್ಯ ಅಂತ ಜಾರಕಿಹೊಳಿ ಅವರು ಮಾತನಾಡಿದ್ದಾರೆ. ಓಕೆ, ಅಂದರೆ ಈಗ ಈಗಲೇ ಓಬಿರಾಯಿನ ಕಾಲದ್ದು ಅಂತಿದ್ದಾರೆ ಇವ್ರು. ಇನ್ನೂ ಹಿಂಗೆ ಹೇಳಿದ್ರೆ ಒಂದೊಂದು ವರ್ಷ, ಅದು 1 ವರ್ಷ ಅಂದರೆ 2 ವರ್ಷ ಆಗ್ಬೋದು ಅಂದ್ಕೊಳ್ಳಿ. ಅಲ್ಲಿಗೆ ಇನ್ನು ಯಾವ ಕಾಲದಾಗುತ್ತೆ. ಸದ್ಯಕ್ಕೆ ಟೈಮ್ ತಗೊಳ್ತೀವಿ ಅಂತಿದ್ದಾರೆ. ಬ್ರೀತಿಂಗ್ ಸ್ಪೇಸ್ ಬೇಕೇ ಬೇಕು. ಯಾಕಂದರೆ ಎಲ್ಲರೂ ಒಕ್ಕೊರ್ಲಿನಿಂದ ಎಸ್ ಇದು ರೆಡ್ ಚೆನ್ನಾಗಿದೆ ನಡಿ ಗೋ ಹೆಡ್ ಅಂತ ಇಲ್ಲ, ಜನ ಬೇಡ ಅಂತಿದ್ದಾರೆ. ಬೇಡ ಅಂತಿರುವಾಗ ಅವ್ರಿಗೂ ಕೂಡ ಬ್ರೀತಿಂಗ್ ಸ್ಪೇಸ್ ಬೇಕು. ಎಸ್, ಮೋರ್ ಡೀಟೇಲ್ಸ್ ನನ್ನ ಕಲೀಗ ವೀರೇಶ್ ದಾನಿ ನೀಡ್ತಾರೆ. ವೀರೇಶ್, ಬೆಳಗ್ಗಿನ ನಿಮ್ಮನ್ನು ಇದನ್ನೇ ಕೇಳಿದ್ದು, ಮೇ ಬಿ ಇದು ಸ್ವಲ್ಪ ಲೇಟ್ ಆಗ್ಬೋದಲ್ವಾ, ಟೈಮ್ ತಗೊಳ್ತಾರೆ ಅಂತ. ಈಗೇನೋ ಸತೀಶ್ ಜಾರಕಿಹೊಳಿ ಅವರೇ 1 ವರ್ಷ ಆಗ್ಬೋದು ಅಂತಿದ್ದಾರೆ. ಮೇ ಬಿ ಬ್ರೀತಿಂಗ್ ಸ್ಪೇಸ್ ಬೇಕಾ ಅಂತ ಇದಕ್ಕೆ ಅಲ್ವಾ?
ಖಂಡಿತವಾಗಿಯೂ ವಿದ್ಯಾ ಸರ್ಕಾರ ಸಹ ಜಾತಿ ಗಣತಿಯ ವಿಚಾರವನ್ನ ಜಾರಿ ಮಾಡುವ ವಿಚಾರದಲ್ಲಿ ಸ್ಪಷ್ಟವಾದಂತಹ ನಿರ್ಧಾರವನ್ನ ನಿನ್ನೆಗೂ ಸಭೆಯಲ್ಲೂ ಸಹ ತೆಗೆದುಕೊಳ್ಳಿಕ್ಕೆ ಆಗ್ಲಿಲ್ಲ. ಆದ್ರೆ ಬಹುತೇಕವಾಗಿ ಇನ್ನೊಂದು 2-3 ಕ್ಯಾಬಿನೆಟ್ಗಳಲ್ಲಿ ಈ ವಿಚಾರ ನಿರ್ಧಾರ ಆಗುತ್ತೆ. ಜಾತಿ ಗಣತಿಯ ವಿಚಾರವನ್ನ ಜಾರಿ ಮಾಡುವ ವಿಚಾರದಲ್ಲಿ ಒಂದು ಸ್ಪಷ್ಟವಾದಂತಹ ನಿರ್ಧಾರಕ್ಕೆ ಬರಬಹುದು ಅನ್ನೋ ಒಂದು ನಿರೀಕ್ಷೆ ಇತ್ತು. ಆದ್ರೆ ಇವತ್ತು ಬೆಳಗ್ಗೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಮಾತನಾಡುವ ಪ್ರಕಾರ ನಾವು ವರದಿಯನ್ನ ಮಾಡಿಸ್ಲಿಕ್ಕೆ 15 ವರ್ಷ ಆಗಿದೆ ಮತ್ತು ಅದನ್ನ ರಿಸೀವ್ ಮಾಡಿಕೊಂಡ ನಂತರವೇ 2 ವರ್ಷ ಕಳೆದಿದೆ. ಹೀಗಾಗಿ ನಾವು ಆ ವಿಚಾರಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ನಮಗೆ ಅಷ್ಟೊಂದು ತುರ್ತಾಗಿ ಈ ಜಾರಿಯನ್ನ ಮಾಡುವಂತ ಅವಶ್ಯಕತೆ ಇಲ್ಲ. ಸಾಧಕ ಬಾಧಕಗಳ ಬಗ್ಗೆ ಸುದೀರ್ಘವಾದಂತಹ ಚರ್ಚೆ ಆಗ್ಬೇಕಾಗಿದೆ. ನಮ್ಮ ಸಂಪುಟದಲ್ಲಿರ್ತಕ್ಕಂಥ ಸಚಿವರುಗಳೇ ಸಹ ಸಾಕಷ್ಟು ಆಕ್ಷೇಪಗಳನ್ನ ವ್ಯಕ್ತಪಡಿಸಿರುವಂತದ್ದು ಮತ್ತು ಕೆಲವು ಸಲಹೆಗಳನ್ನ ಕೊಟ್ಟಿದ್ದಾರೆ. ಹೀಗಾಗಿ ನಾವು ಈ ವಿಚಾರದಲ್ಲಿ ಸಾಕಷ್ಟು ಜಟಿಲ ಆಗಿರುವ ಹಿನ್ನೆಲೆಯಲ್ಲಿ ಈ ಪ್ರಕರಣವನ್ನ ಆದಷ್ಟು ಬೇಗ ಬಗೆಹರಿಸುವ ನಿಟ್ಟಿನಲ್ಲಿ ನಾವಿಲ್ಲ. ಆದ್ರೆ ಇದರ ಬಗ್ಗೆ ಸಾಕಷ್ಟು ಸುದೀರ್ಘವಾದಂತಹ ಅಧ್ಯಯನ ಮತ್ತು ಎಲ್ಲ ರೀತಿಯಾದಂತಹ ಪರಿಶೀಲನೆಗಳನ್ನ ಮಾಡಿ ನಾವು ಒಂದು ಸ್ಪಷ್ಟವಾದಂತಹ ನಿರ್ಧಾರಕ್ಕೆ ಬರ್ತೀವಿ. ಅದಕ್ಕೆ 1 ವರ್ಷಗಳು ಸಹ ಆದ್ರೂ ಆಗ್ಬಹುದು ಅನ್ನೋ ಒಂದು ಸ್ಪಷ್ಟತೆಯನ್ನ ಇವತ್ತು ಸತೀಶ್ ಜಾರಕಿಹೊಳಿ ಅವರು ಕೊಟ್ಟಿರುವಂತದ್ದು. ವಿದ್ಯಾ. ಓಕೆ, ಧನ್ಯವಾದ ಡೀಟೇಲ್ಸ್ಗೆ. ಇದೀಗ ಬ್ರೀತಿಂಗ್ ಸ್ಪೇಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಲೀಡರ್ಸ್ಗಳು. ಯಾಕಂದರೆ ವಿರೋಧ ಪರಕ್ಕಿಂತ ಹೆಚ್ಚಾಗಿ ವಿರೋಧಗಳು ಕೂಡ ಕೇಳಿ ಬರ್ತಾ ಇದೆ. ಅದರಲ್ಲೂ ಪ್ರಬಲ ಸಮುದಾಯ ಅಂತ ಕರೆಸ್ಕೊಳ್ತಾ ಇದ್ದ ಒಕ್ಕಲಿಗ ಮತ್ತು ಲಿಂಗಾಯತರೇ ಒಂದು ವಿರೋಧವನ್ನು ವ್ಯಕ್ತಪಡಿಸಬೇಕಾದ್ರೆ ಕೆಲವೊಂದು ಬದಲಾವಣೆ ಆಗಬೇಕು, ಚೇಂಜಸ್ಗಳಾಗಬೇಕು. ಅಥವಾ ಸ್ಯಾಂಪಲ್ಸ್ ಕಲೆಕ್ಟ್ ಆಗಿಲ್ಲ ಅಂತಿದ್ದಾರೆ, ಅದನ್ನೆಲ್ಲ ತಗೊಳ್ಬೇಕು, ಸರಿ ಮಾಡ್ಕೊಳ್ಬೇಕು. ಹಾಗಾಗಿ ಸಮಯ ತಗೊಳ್ತಾರೆ.